ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಶನಿವಾರ ಬೃಹತ್ ಉದ್ಯೋಗ ಮೇಳಕ್ಕೆ ಸಿದ್ಧತೆ. 130ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ. ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಆಯೋಜನೆ. ನಾನು ಯಾವುದೇ ಹಗರಣ ಮಾಡಿಲ್ಲ, ವಿರೋಧ ಪಕ್ಷದವರಿಂದ ಇಡಿ ದುರುಪಯೋಗವಾಗಿದೆ. ಕೋಚಿಮುಲ್ ಅಧ್ಯಕ್ಷ ಶಾಸಕ ಕೆವೈ ನಂಜೇಗೌಡ. ಬ್ರಾಂಡೆಡ್ ಕಂಪನಿ ಹೆಸರಲ್ಲಿ ನಕಲಿ ಮಾಲು ಮಾರಾಟ. ಬಯಲುಸೀಮೆ ಜಿಲ್ಲೆಗಳಲ್ಲಿ ಮಾರಾಟ ಮಾಡುತ್ತಿದ್ದ ದೊಡ್ಡ ಜಾಲವನ್ನು ಭೇದಿಸಿದ ಪೊಲೀಸರು. ಮಧ್ಯಾಹ್ನದ ಊಟ ಸೇವಿಸಿ ವಿದ್ಯಾರ್ಥಿ ನಿಲಯದಲ್ಲಿ ಉಳಿದುಕೊಂಡಿದ್ದ ವಿದ್ಯಾರ್ಥಿಗಳು ಅಸ್ವಸ್ಥ. ಕೊಳೆತ ಮೊಟ್ಟೆ ಸೇವನೆಯೇ ಕಾರಣ ಎಂದು ಗಂಭೀರ ಆರೋಪ. ವಾರ್ತೆಗಳ ವಿವರ. ಒಂದೇ ಸೂರಿನಡಿ ಪ್ರತಿಷ್ಠಿತ ಐಟಿ-ಬಿಟಿ ವಿವಿಧ ಕೈಗಾರಿಕೆಗಳು ಮಾರಾಟ ಸಂಸ್ಥೆಗಳಿಗೆ ಅಗತ್ಯವಿರುವಂತಹ ಉದ್ಯೋಗಸ್ಥರನ್ನು ನೇಮಿಸಿಕೊಳ್ಳಲು ಅನುಕೂಲವಾಗುವಂತೆ ಬೃಹತ್ ಉದ್ಯೋಗ ಮೇಳ ಮತ್ತು ಸಾಲ ಮೇಳವನ್ನು ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಇಂದ ಶನಿವಾರ ಆಯೋಜಿಸಿದ್ದು 20,000ಕ್ಕೂ ಅಧಿಕ ನಿರುದ್ಯೋಗಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿವೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಕಂಡಿದೆ. ಆದರೆ ಇಲ್ಲಿ ಕೈಗಾರಿಕೆಗಳು, ಉದ್ಯೋಗದಾತ ಸಂಸ್ಥೆಗಳು ಕಡಿಮೆ. ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕಲ್ಪಿಸುವಂತಹ ಮಹತ್ವಾಕಾಂಕ್ಷಿ ಸದುದ್ದೇಶದೊಂದಿಗೆ ಬೃಹತ್ ಉದ್ಯೋಗ ಮೇಳ ಹಾಗೂ ಕೈಗಾರಿಕೆಗಳನ್ನು ತೆರೆಯಲು ಹಣಕಾಸಿನ ನೆರವಿನ ಬಗ್ಗೆ ಮಾರ್ಗದರ್ಶನ ನೀಡುವ ವ್ಯವಸ್ಥೆ ಹಾಗೂ ಸಾಲ ಮೇಳ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಸೆಂಟ್ ಜೋಸೆಫ್ ಕಾನ್ವೆಂಟ್ ಶಾಲೆ ಆವರಣದಲ್ಲಿ ಬೃಹತ್ ಮಟ್ಟದಲ್ಲಿ ಆಯೋಜಿಸಲಾಗಿದೆ. ಎಂಎಸ್ ರಾಮಯ್ಯ ಯೂತ್ ಫೆಡರೇಷನ್ ಸಂಸ್ಥಾಪಕ ಅಧ್ಯಕ್ಷ, ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಆಯೋಜಿಸಿರುವ ಈ ಉದ್ಯೋಗ ಮೇಳದಲ್ಲಿ ಐಟಿ-ಬಿಟಿ, ಜೈವಿಕ ತಂತ್ರಜ್ಞಾನ ಕೈಗಾರಿಕಾ ಸಂಸ್ಥೆಗಳು, ಬ್ಯಾಂಕುಗಳು, ಮಾರಾಟ ಪ್ರತಿನಿಧಿ ಸಂಸ್ಥೆಗಳು ಸೇರಿದಂತೆ 30ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸುತ್ತಿದ್ದು ಜನವರಿ 13ರಂದು ಶನಿವಾರ ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ ಬೃಹತ್ ಉದ್ಯೋಗ ಮೇಳದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಮಾರು 20,000ಕ್ಕೂ ಅಧಿಕ ಜನ ಭಾಗವಹಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಇದಕ್ಕಾಗಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಶಾಲೆ ಆವರಣದಲ್ಲಿ ಕೌಂಟರ್ಗಳನ್ನು ನಿರ್ಮಿಸಿದ್ದು ಸಕಲ ರೀತಿಯಲ್ಲೂ ಸಿದ್ಧಗೊಳಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸೆಂಟ್ ಜೋಸೆಫ್ ಕ್ಯಾಂಪಸ್ ಅಲ್ಲಿ ಚಿಕ್ಕಬಳ್ಳಾಪುರ ನಮ್ಮ ಮೆಗಾ ಜಾಬ್ ಫೇರ್ ಮತ್ತು ಲೋನ್ ಮೇಳ ಹಮ್ಮಿಕೊಂಡಿದ್ದೀವಿ. ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಕಡೆಯಿಂದ, ಅದು ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ಎಲ್ಲ ಯುವಕರ ಕಡೆಯಿಂದ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅತಿ ವೇಗವಾಗಿ ನಮ್ಮ ಯುವಕರಿಗೆ ಬೇರೆ ಬೇರೆ ರೀತಿಯಲ್ಲಿ ಲೋನ್ಗಳಾಗಲಿ ಇಲ್ಲ ಕೆಲಸಗಳಾಗಲಿ ಅಂತ ನಮ್ಮ ಒಂದು ಆಶೆ. ಕಂಪ್ನಿಗಳು 75ರಿಂದ ಹೆಚ್ಚು ಕಂಪ್ನಿಗಳು ಭಾಗವಹಿಸಿದೆ. ಬ್ಯಾಂಕ್ ಲೋನ್ಗಳಿಗೋಸ್ಕರ 6 ಬ್ಯಾಂಕ್ಗಳು ಇದಕ್ಕೋಸ್ಕರ ಬರ್ತಾ ಇದೆ. ಒಂದು ಇದರಲ್ಲಿ ಅಟ್ಲೀಸ್ಟ್ 10,000 ಜನಕ್ಕೆ ಸಿಗಬೇಕು ಅಂತ ಒಂದು ನಮ್ಮ ಆಸೆ. ಈ ಬೃಹತ್ ಉದ್ಯೋಗ ಮತ್ತು ಸಾಲ ಮೇಳದಲ್ಲಿ 120ಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಳ್ಳುತ್ತಿವೆ. 6 ಪ್ರಮುಖ ಬ್ಯಾಂಕುಗಳು ಸಾಲ ಸೌಲಭ್ಯ ನೀಡಲು ಮುಂದೆ ಬಂದಿದ್ದು ಈ ಭಾಗದ ಜನ ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಉದ್ಯೋಗ ಮೇಳಕ್ಕೆ ಆಗಮಿಸುವವರು ಅಗತ್ಯ ದಾಖಲೆಗಳೊಂದಿಗೆ ಆಗಮಿಸುವಂತೆ ರಕ್ಷಾ ರಾಮಯ್ಯ ಕೋರಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ವಿರೋಧ ಪಕ್ಷದವರು ಇಡಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಂಡು ನನ್ನ ಮೇಲೆ ದಾಳಿ ನಡೆಸಿ ನನ್ನ ಕುಟುಂಬಕ್ಕೆ ನೋವು ಉಂಟು ಮಾಡಿದ್ದಾರೆ. ನಾನು ಯಾವುದೇ ಹಗರಣಗಳನ್ನು ಮಾಡಿಲ್ಲ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದ್ರು. ಮಾಲೂರು ಪಟ್ಟಣದ ಕೋಚಿಮುಲ್ ಶಿಬಿರ ಕಚೇರಿಯಲ್ಲಿ ರಾಸುಗಳು ಕಳೆದುಕೊಂಡ ಫಲಾನುಭವಿಗಳಿಗೆ ಶಾಸಕ ಕೆವೈ ನಂಜೇಗೌಡ 14,73,000 ರು ಚೆಕ್ ವಿತರಣೆ ಮಾಡಿ ಮಾತನಾಡಿ, ಇಡಿ ಅಧಿಕಾರಿಗಳು 2 ದಿನಗಳ ಕಾಲ ನಮ್ಮ ಮೇಲೆ ದಾಳಿ ನಡೆಸಿ ತುಂಬಾ ತೊಂದರೆ ನೀಡಿದ್ದಾರೆ. ವಿರೋಧ ಪಕ್ಷದವರು ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಂಡು ನಮ್ಮ ಕುಟುಂಬಕ್ಕೆ ನೋವು ಉಂಟು ಮಾಡಿದ್ದಾರೆ. ಅಲ್ಲದೆ ನನ್ನ ಮೇಲೆ ಕೋಚಿಮುಲ್ ಮತ್ತು ದರಖಾಸ್ತು ಭೂಮಿ ಮಂಜೂರಾತಿಯಲ್ಲಿ ಕೋಟಿಗಳು ಹಗರಣ ನಡೆದಿದೆ ಆರೋಪ ಸಹ ಕೇಳಿಬಂದಿದೆ. ನಾನು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ. ನಮ್ಮ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸಿಗಲಿಲ್ಲ. 2ನೇ ಅವಧಿಗೆ ಶಾಸಕರನ್ನಾಗಿ ಮಾಡಿದ ಜನತೆಗೆ ಅವಮಾನ ಪಡಿಸುವ ರೀತಿಯಲ್ಲಿ ಮತ್ತು ಭಯ ಪಡುವ ಅಗತ್ಯವಿಲ್ಲ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ನಾನು ಅಷ್ಟು ದುಡ್ಡನ್ನ ಮಾಡಿದ್ರೆ 30 ಲಕ್ಷ 20 ಲಕ್ಷ
ಒಬ್ಬೊಬ್ಬರ ಮಾಡಿದ್ದೀವಿ. ಉದಾಹರಣೆ ನಮ್ಮ ತಾಲೂಕಲ್ಲೂ ಕೂಡ 5 ಜನ ಇದ್ದಾರೆ. ಯಾರಾದರೂ 75 ಜನರಲ್ಲಿ ರಾಜ್ಯದಲ್ಲಿ ಮೂಲೆಯಿಂದ ಬಂದು ಎಕ್ಸಾಮ್ ಬರ್ತಾರೆ, ಆಯ್ಕೆ ಆಗಿದ್ದಾರೆ, ಅಧ್ಯಕ್ಷರು ದುಡ್ಡು ತಗೊಂಡಿದ್ದಾರೆ ಅನ್ನೋದು ಎಲ್ಲಾದ್ರೂ ಒಂದು ಕಡೆ ನಿಜ ಆದರೆ ನಾನು ಮೊದಲು ಕೂಡ ರಾಜಕೀಯದ ದೂರ ಉಳ್ಕೊಡ್ತೀನಿ ಕೂಡ ಏನೂ ಸಿಕ್ಕದೆ 2 ದಿವಸ ಬೇಕಾದಷ್ಟು ತೊಂದರೆ ಕೊಟ್ಟು ತನಿಖೆಗಳು ಮಾಡಿ ಬೇಕಾದಷ್ಟು ಮಾಡಿದ್ರು ಸಿಕ್ಕದೇ ಕೂಡ ಇವತ್ತು ನೋಡಿದೆ. ಈ ಸಂದರ್ಭದಲ್ಲಿ ಶಿಬಿರ ಕಚೇರಿ ಉಪವ್ಯವಸ್ಥಾಪಕ ಡಾಕ್ಟರ್ ಲೋಹಿತ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ದರಖಾಸ್ತು ಸಮಿತಿ ಸದಸ್ಯ ಸತೀಶ್ ಬಾಬು, ತಿಮ್ಮೇಗೌಡ, ರಾಮು, ಕೊಚ್ಚಿಮುಲ್, ವಿಸ್ತರಣೆ ಅಧಿಕಾರಿಗಳು ಕರಿಯಪ್ಪ, ಶಿವಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ತ್ರೀ ರೋಸಸ್, ಸರ್ಫ್ ಎಕ್ಸೆಲ್ ನಂತಹ ಪ್ರತಿಷ್ಠಿತ ಬ್ರಾಂಡೆಡ್ ಕಂಪನಿಗಳ ಹೆಸರಲ್ಲಿ ನಕಲಿ ಟೀ ಪುಡಿ ಮತ್ತು ಡಿಟರ್ಜೆಂಟ್ ತಯಾರಿಸುತ್ತಿದ್ದ ಘಟಕದ ಮೇಲೆ ದಾಳಿ ನಡೆಸಿದ ಮಾದನಾಯಕನಹಳ್ಳಿ ಪೊಲೀಸರು ಲಕ್ಷಾಂತರ ರೂಪಾಯಿ ಮೌಲ್ಯದ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಪ್ಯಾಕೆಟ್ಗಳು ಸೇರಿದಂತೆ ತಯಾರಿಕೆಗೆ ಬಳಸುತ್ತಿದ್ದ ಯಂತ್ರಗಳನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ರಾಮನಗರ ಜಿಲ್ಲೆಗಳಲ್ಲಿ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ ಖರೀದಿಸುವ ಗ್ರಾಹಕರು ಎಚ್ಚರಿಕೆಯಿಂದ ಖರೀದಿಸಬೇಕಾದ ಪರಿಸ್ಥಿತಿ ಇದೆ. ಬ್ರಾಂಡೆಡ್ ಕಂಪನಿಗಳ ಹೆಸರಿನಲ್ಲಿ ನಕಲಿ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಪ್ಯಾಕೆಟ್ಗಳನ್ನು ಮಾಡಿ ಅಂಗಡಿಗಳಿಗೆ ಮಾರುತ್ತಿದ್ದ ದೊಡ್ಡ ಜಾಲವನ್ನು ಮಾದನಾಯಕನಹಳ್ಳಿ ಪೊಲೀಸರು ಭೇದಿಸಿದ್ದಾರೆ. ಬೆಂಗಳೂರು ನಗರ ಹೊರವಲಯದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿದ್ದ ನಕಲಿ ಟೀ ಪುಡಿ ತಯಾರಿಕಾ ಘಟಕವನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ತ್ರೀ ರೋಸಸ್ ಮತ್ತು ರಿನ್ ಸರ್ಫ್ ಎಕ್ಸೆಲ್ ಕಂಪನಿಗಳ ಕವರ್ಗಳನ್ನು ಬಳಸಿಕೊಂಡು ಅದರೊಳಗೆ ನಕಲಿ ಪುಡಿಯನ್ನ ತುಂಬಿ ಮಾರಾಟ ಮಾಡಲಾಗ್ತಿತ್ತು. ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ಅಧಿಕಾರಿಗಳ ಮಾಹಿತಿ ಮೇರೆಗೆ ಮಾದನಾಯಕನಹಳ್ಳಿ ಪೊಲೀಸರು ನಕಲಿ ಟೀ ಪುಡಿ ಮತ್ತು ಸರ್ಫ್ ಎಕ್ಸೆಲ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ಸಣ್ಣ ಸಣ್ಣ ಪ್ಯಾಕ್ಗಳನ್ನ ಮಾಡಿ ತಯಾರಾದ ನಕಲಿ ಬ್ರ್ಯಾಂಡ್ಗಳನ್ನ ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ರಾಮನಗರ ಜಿಲ್ಲೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದ್ದು, ಪ್ಯಾಕಿಂಗ್ ಮಷಿನ್, ಮಿಕ್ಸಿಂಗ್ ಮಷಿನ್ಗಳು ಸೇರಿದಂತೆ ಲಕ್ಷಾಂತರ ಮೌಲ್ಯದ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ ಸೀಸ್ ಮಾಡಲಾಗಿದೆ. ನಕಲಿ ಫ್ಯಾಕ್ಟರಿ ನಡೆಸುತ್ತಿದ್ದ ಬೂಮರಾಮ್, ಮಾಧು ಸಿಂಗ್, ವಿಕ್ರಮ್ ಸಿಂಗ್ ಮತ್ತು ಶಿವಕುಮಾರ್ರನ್ನ ಬಂಧಿಸಲಾಗಿದೆ. ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರಿ ಶಾಲೆಯೊಂದರಲ್ಲಿ ಮಧ್ಯಾಹ್ನದ ಊಟ ಸವಿದ ಮಕ್ಕಳು ದಿಢೀರ್ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ಹೊಸಕೋಟೆ ತಾಲೂಕು ನೆಲವಾಗಿಲು ಗ್ರಾಮದಲ್ಲಿ ನಡೆದಿದೆ. ಹೊಸಕೋಟೆ ತಾಲೂಕಿನ ನೆಲವಾಗಿಲು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಧ್ಯಾಹ್ನದ ಊಟ ತಿಂದ 8 ಮಕ್ಕಳು ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.
ಅಸ್ವಸ್ಥವಾಗಿರೋ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿ ಉಳಿದುಕೊಂಡಿರುವವರು ಎನ್ನಲಾಗಿದ್ದು, ಕಳೆದೆರಡು ದಿನಗಳಿಂದ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕೊಳೆತ ಮೊಟ್ಟೆ ವಿತರಿಸಿರುವ ಆರೋಪ ಕೇಳಿ ಬಂದಿದ್ದು, ಕೊಳೆತ ಮೊಟ್ಟೆಯನ್ನ ತಿಂದು ಅನಾರೋಗ್ಯಕ್ಕೆ 8 ಮಂದಿ ವಿದ್ಯಾರ್ಥಿಗಳು ತುತ್ತಾಗಿದ್ದಾರೆ ಎನ್ನಲಾಗಿದೆ. ನಿನ್ನೆ ಮಧ್ಯಾಹ್ನ ಊಟ ಮಾಡಿದ ನಂತರ ವಸತಿ ನಿಲಯದಲ್ಲಿದ್ದ ಕೆಲ ವಿದ್ಯಾರ್ಥಿಗಳಿಗೆ ವಾಂತಿ, ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು, ತಕ್ಷಣ ವಸತಿ ನಿಲಯದ ವಾರ್ಡನ್ ವಿದ್ಯಾರ್ಥಿಗಳನ್ನ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದು, ಸದ್ಯ ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದು ಚೇತರಿಸಿಕೊಳ್ಳುತ್ತಿದ್ದಾರೆ. ಅದು ಮೊಟ್ಟೆ ಎಲ್ಲ ಮೊಟ್ಟೆನೂ ವೈಟ್ ಇದ್ರೆ ಇದೊಂಥರ ಕಲರ್ ಇತ್ತು ಸರ್, ಬ್ರೌನ್ ಕಲರ್ ಸರ್. ಅದು ಯಾರು ತಿನ್ನಿಲ್ಲ ಸರ್. ನಮ್ಮ ಕ್ಲಾಸ್ ಅವರೇ 4-5 ಜನ ಅಲ್ಲೇ ವಾಮಿಟ್ ಸರ್. ಆಮೇಲೆ ಮೊಟ್ಟೆನೂ ಸುಳಿದು ಕೊಟ್ಟಿರಲಿಲ್ಲ, ನಾವೇ ಸುಳಿದ್ರೆ ಒಂಥರ ಸುಸ್ತಾಗೋದು ಎಲ್ಲ. ಪ್ರೌಢಶಾಲೆಯಲ್ಲಿ ನೀಡಿದ ಕೊಳೆತ ಮೊಟ್ಟೆಯೇ ಕಾರಣ ಅಂತ ವಿದ್ಯಾರ್ಥಿಗಳು ಆರೋಪ ಮಾಡಿದ್ದಾರೆ. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ. ಜಮೀನೊಂದರಲ್ಲಿದ್ದ ದೇವರ ಗುಡಿ ಮುಂದೆ ಆಗ ತಾನೇ ಜನಿಸಿದ ನವಜಾತ ಗಂಡು ಶಿಶುವನ್ನ ಬಿಟ್ಟು ಹೋಗಿದ್ದು, ಮಗುವಿನ ಚೀರಾಟವನ್ನು ಕೇಳಿಸಿಕೊಂಡು ಅಲ್ಲಿಗೆ ಧಾವಿಸಿದ ಜಮೀನು ಮಾಲೀಕ ಆಶಾ ವರ್ಕರ್ಗೆ ಕಾಲ್ ಮಾಡಿ ಅವರ ಮೂಲಕ ಶಿಶುವನ್ನು ಆಸ್ಪತ್ರೆಗೆ ಸಾಗಿಸುವ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟಕ್ಕೂ ಅದೆಲ್ಲಿ ನಡೆದಿದೆ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗಂಗರೆ ಕಾಲುವೆ ರಸ್ತೆಯ ಮಧ್ಯೆ ಇರುವ ಮುನೇಶ್ವರ ಗುಡಿ ಮುಂಭಾಗದಲ್ಲಿ ಇಂದು ಬೆಳಗಿನ ಜಾವ ಸಮಯದಲ್ಲಿ ಯಾರೋ ಅಪರಿಚಿತರು ಆಗ ತಾನೇ ಜನಿಸಿದ ನವಜಾತ ಗಂಡು ಶಿಶುವನ್ನು ಬಟ್ಟೆಯಿಂದ ಸುತ್ತಿ ಇಟ್ಟು ಪರಾರಿಯಾಗಿದ್ದಾರೆ. ಮಗುವಿನ ಚೀರಾಟ ಕೇಳಿದ ಜಮೀನು ಮಾಲೀಕ ಕೆಂಪಣ್ಣ ಹಾಗೂ ಅವರ ಮಗ ಮಹೇಶ್ ಮಗುವನ್ನು ನೋಡಿ ರಕ್ಷಿಸಿ ತಕ್ಷಣ ನವಜಾತ ಶಿಶು ಪತ್ತೆಯಾಗಿರುವ ಬಗ್ಗೆ ದಿಬ್ಬೂರು ಗ್ರಾಮದ ಆಶಾ ಕಾರ್ಯಕರ್ತೆ ಗಾಯತ್ರಿ ಅವರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಆಶಾ ಕಾರ್ಯಕರ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ 1.9 ಕೆಜಿ ತೂಕದ ಗಂಡು ಮಗುವನ್ನ ರಕ್ಷಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಮಕ್ಕಳ ವಿಭಾಗದ ತೀವ್ರ ನಿಗಾ ಘಟಕದಲ್ಲಿ ವೈದ್ಯರು ಆರೈಕೆ ಮಾಡುತ್ತಿದ್ದಾರೆ. ಅಕ್ರಮ ಸಂಬಂಧದಿಂದಾಗಿಯೋ ಅಥವಾ ತಮಗೆ ಬೇಡದ ಶಿಶುವನ್ನು ಪೋಷಕರು ಬೇರೆಡೆಯಿಂದ ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೋ ಗೊತ್ತಿಲ್ಲ. ಇಂತಹ ಮುದ್ದಾದ ಮಗುವನ್ನು ಹೀಗೆ ಅನಾಥವಾಗಿ ಬಿಟ್ಟು ಹೋಗೋಕಾದ್ರೂ ಹೇಗೆ ಮನಸ್ಸು ಬಂತಪ್ಪ ಅಂತ ಅಲ್ಲಿ ನೆರೆದಿದ್ದ ಜನರು ಆಡಿಕೊಳ್ಳುತ್ತಿದ್ದರು. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಮಗುವಿನ ಪೋಷಕರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಚಿಮಲ್ ಅಧ್ಯಕ್ಷ ಕೆವೈ ನಂಜೇಗೌಡರ ಮನೆ ಹಾಗೂ ಕಚೇರಿ ಮೇಲೆ ಇಡಿ ಮತ್ತು ಐಟಿ ಅಧಿಕಾರಿಗಳು ದಾಳಿ ಮಾಡಿ 25 ಲಕ್ಷ ನಗದು, 50 ಕೋಟಿ ಚರ ಸ್ಥಿರಾಸ್ತಿ ಪತ್ರಗಳನ್ನು ವಶಪಡಿಸಿಕೊಂಡಿದ್ದು, ಕೋಚಿಮಲ್ ನೇಮಕಾತಿಯಲ್ಲಿ ಅಕ್ರಮ ನಡೆಸಿ ಲಂಚದ ಮಾರ್ಗವಾಗಿ ಹಣ ಪಡೆದಿದ್ದಾರೆಂದು ಇಡಿ ಅಧಿಕಾರಿಗಳೇ ಹೇಳಿಕೆ ಕೊಟ್ಟಿರೋದ್ರಿಂದ ಕೂಡಲೇ ಕೋಚಿಮಲ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಒತ್ತಾಯಿಸಿದರು. ಇಡಿ ತನಿಖಾ ಸಂಸ್ಥೆ ಅಧಿಕಾರಿಗಳು ಶೋಧ ಕಾರ್ಯದ ವೇಳೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಕೋಚಿಮಲ್ನಲ್ಲಿ ನಡೆಯುತ್ತಿರುವ ನೇಮಕಾತಿ ಸಂಬಂಧ ಹಾಗೂ ಮಾಲೂರು ಕ್ಷೇತ್ರದಲ್ಲಿ ಅಕ್ರಮ ಭೂ ಮಂಜೂರಾತಿ ಹಗರಣದಲ್ಲಿ ಕೋಚಿಮಲ್ ಅಧ್ಯಕ್ಷ, ಮಾಲೂರು ಶಾಸಕ ಕೆವೈ ನಂಜೇಗೌಡ ಮತ್ತು 4 ಸದಸ್ಯರನ್ನು ಒಳಗೊಂಡ ಮನೆ ಮತ್ತು ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ 25 ಲಕ್ಷ ನಗದು ಹಾಗೂ 50 ಕೋಟಿ ಆಸ್ತಿ ದಾಖಲಾತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಇಡಿ ಅಧಿಕಾರಿಗಳೇ ಬಹಿರಂಗಪಡಿಸಿದ್ದಾರೆ. ಅಲ್ಲಿಗೆ ಕೆವೈ ನಂಜೇಗೌಡ ಭ್ರಷ್ಟಾಚಾರಿ ಎನ್ನುವುದು ದೃಢಪಟ್ಟಿರುವುದರಿಂದ ಅವರು ಕೂಡಲೇ ರಾಜೀನಾಮೆ ನೀಡಬೇಕು, ಕೋಚಿಮಲ್ ಆಡಳಿತ ಮಂಡಳಿಯನ್ನು ರದ್ದುಪಡಿಸಿ ಕ್ರಮ ಜರುಗಿಸಬೇಕೆಂದು ಕೋಚಿಮಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಒತ್ತಾಯಿಸಿದರು. ವ್ಯವಸ್ಥಾಪಕರು, ಆಡಳಿತ ಮತ್ತು ಹಲವಾರು ನಿರ್ದೇಶಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಬಹುಶಃ 2 ದಿನಗಳ ಕಾಲ ಸುದೀರ್ಘವಾದಂಥ ಒಂದು ವಿಚಾರಣೆ ಆಯಿತು. ನಾವ್ಯಾರೂ ಕೂಡ ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ. ಕಾರಣ ಅದರಲ್ಲಿ ಏನು ಫೈಂಡಿಂಗ್ಸ್ ಬರ್ತದೆ, ವಿಚಾರಣೆಯಲ್ಲಿ ಏನು ಸಿಕ್ಕಿದೆ ಅವರಿಗೆ, ಅದನ್ನು ಅವ್ರು ಹೇಳಿದ ಮೇಲೆ ನಾವು ಮಾತಾಡೋದು. ನಿನ್ನೆ ಅವರು ಬಂದು ಪತ್ರಿಕಾ
ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಇಡಿ ಅಧಿಕಾರಿ. ಆ ಹೇಳಿಕೆಯಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಮಾನ್ಯ ನಂಜೇಗೌಡರ ಭೂಗರಣ ಮತ್ತು ಬೇರೆ ಬೇರೆ ಹಗರಣಗಳು ಅವ್ರ ಮೇಲೆ ಇರ್ತಕ್ಕಂಥದ್ದು ಅದು ಕೂಡ ಎನ್ಕ್ವೈರಿ ಆಗ್ತದೆ, ಅವ್ರು ಖಾಸಗಿ ಪ್ರೊಸೆಸ್ ನಮೂದು ಮಾಡಿದೆ. ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಅನೇಕ ಹಗರಣಗಳಾಗಿದೆ, ಹಿಂದೆ ಏನು ಅಪಾದನೆಗಳನ್ನು ಮಾಡ್ತಾಯಿದ್ರು, ಆರೋಪಗಳನ್ನು ಮಾಡ್ತಾಯಿದ್ರು, ಅದು ಸಾಬೀತಾಗಿದೆ ಅನ್ನೋ ರೀತಿಯಲ್ಲಿ ಅವರು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲನೇದಾಗಿ ಸಂದರ್ಶನದಲ್ಲಿ ಏನು ಪರೀಕ್ಷೆಯಲ್ಲಿ OMR ಶೀಟ್ಗಳಲ್ಲಿ ಬದಲಾವಣೆಗಳಾಗಿದೆ. ಆಮೇಲೆ ಸಂದರ್ಶನದಲ್ಲಿ ಏನು ನೇಮಕಾತಿ ಸಮಿತಿಯಲ್ಲಿದ್ದಂಥ 4 ಜನ, ಇಬ್ಬರು ಅಧಿಕಾರಿಗಳು ಮತ್ತು ಇಬ್ಬರು ಅಧ್ಯಕ್ಷರು ಸೇರಿ ಇನ್ನೊಬ್ಬರು ಆಡಳಿತ ಮಂಡಳಿ ಸದಸ್ಯರು, ಇನ್ನೊಬ್ಬರು ನಿರ್ದೇಶಕರು, ಇವ್ರ ಮೇಲೆ ತನಿಖೆ ಮಾಡಲಾಗಿ ಅದರಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಅಂದರೆ ನಿರ್ದೇಶಕರಾದವರು ಒಪ್ಕೊಂಡು ಈ ಒಂದು 35-40 ಪೋಸ್ಟನ್ನು 20ರಿಂದ 30 ಲಕ್ಷದವರೆಗೂ ಕೂಡ ತಗೊಂಡಿದ್ದೀವಿ ಅನ್ನೋ ಮಟ್ಟಕ್ಕೆ ಅವರು ಮಾತಾಡಿದ್ದಾರೆ. ಅದನ್ನು ನಾನು ಹೇಳಿರ್ತಕ್ಕಂಥದ್ದಲ್ಲ, ಇಡಿ ಅಧಿಕಾರಿಗಳು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಅಂಥ ಒಕ್ಕೂಟಕ್ಕೆ ಹೆಸರಿಗೆ ಧಕ್ಕೆ ಬಂದಿದ್ದಾರೆ. ದಯವಿಟ್ಟು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೂಡಲೇ ರಾಜೀನಾಮೆ ಕೊಡಲಿ. ಜೊತೆಗೆ ಇವತ್ತೇನು ನಿರ್ದೇಶಕರ ಮಂಡಿ ಮೇಲೂ ಕೂಡ ಇವತ್ತೇನು ಅಪಾದನೆ ಬಂದಿರೋದ್ರಿಂದ ಸರ್ಕಾರ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಆಡಳಿತ ಮಂಡಳಿಯನ್ನು ಅಮಾನತು ಇಡಬೇಕು. ಇದ್ರ ಬಗ್ಗೆ ಸರ್ಕಾರ ಕೂಡ, ರಾಜ್ಯ ಸರ್ಕಾರ ಕೂಡ ತನಿಖೆ ಮಾಡಿ, ನಮಗೇನು ತಕರಾರಿಲ್ಲ. ಇದು ಸತ್ಯಾಂಶ ಹೊರಬರೋವರೆಗೂ ಕೂಡ ಆ ಒಂದು ಆಡಳಿತ ಮಂಡಳಿಯನ್ನು ಅಮಾನತಿಡಬೇಕು. ಕೊಚ್ಚಿಮಲ್ ನೇಮಕಾತಿ ಸಮಿತಿಯು ಸಂದರ್ಶನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಿರುವುದು ಗಮನಕ್ಕೆ ಬಂದಿದೆ. ಮಂಡಳಿಯ ನಿರ್ಧಾರದ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆದೇಶಗಳನ್ನು ನೀಡಲಾಗಿದ್ದು, ಅಂತಿಮ ಫಲಿತಾಂಶವನ್ನು ಸಾರ್ವಜನಿಕಗೊಳಿಸಿದ ತರಬೇತಿಗೆ ಕಳುಹಿಸಲಾಗಿದೆ. ನೇಮಕಾತಿಯಲ್ಲಿ ನಡೆಸಬೇಕಾದ ನಿಯಮಗಳನ್ನು ಗಾಳಿಗೆ ತೂರಿ ಶಿಫಾರಸ್ಸಿನ ಮೇರೆಗೆ ಆಯ್ಕೆ ಮಾಡಿದ. ಇದರಲ್ಲಿ ಕೊಚ್ಚಿಮುಲ್ಲ ನಿರ್ದೇಶಕರು ಮತ್ತು ನೇಮಕಾತಿ ಸಮಿತಿಯ ಸದಸ್ಯರು ಪ್ರತಿಯೊಂದು ಹುದ್ದೆಯನ್ನು 20ರಿಂದ 30 ಲಕ್ಷದವರೆಗೆ ಮಾರಾಟ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಡೈರಿಯನ್ನು ಪ್ರತ್ಯೇಕಗೊಳಿಸಿದ ನಂತರ ಕೊಚ್ಚಿಮುಲ್ ಚುನಾವಣೆ ನಡೆಸುವಂತೆ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹನುಮೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ PN ಕೇಶವರೆಡ್ಡಿ, ವೆಂಕಟನಾರಾಯಣಪ್ಪ, ಲೀಲಾವತಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರೆಸ್ಟೀಜ್ ಗ್ರೂಪ್ ಮೇನಾರ್ಥಲ್ಯಾಂಡ್ ಹೋಲ್ಡಿಂಗ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ರವರು CSRನಲ್ಲಿ 2 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಸುಸಜ್ಜಿತವಾದ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡಕ್ಕೆ ಸಚಿವ KH ಮುನಿಯಪ್ಪ ಮತ್ತು ಪ್ರೆಸ್ಟೀಜ್ ಗ್ರೂಪ್ನ ಕಾರ್ಯನಿರ್ವಾಹಕ ನಯೀಂ ನೂರ್ ಅವರು ಶಂಕುಸ್ಥಾಪನೆ ಮಾಡಿದರು. ದೇವನಹಳ್ಳಿ ತಾಲೂಕಿನ ಬಿದಲೂರು ಗ್ರಾಮದಲ್ಲಿ ಬಿದಲೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ, ನೆಲ ಮಹಡಿ ಮತ್ತು ಮೊದಲನೇ ಮಹಡಿಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಸಚಿವ KH ಮುನಿಯಪ್ಪ ಮಾತನಾಡಿ, ದೇವನಹಳ್ಳಿ ತಾಲೂಕಿನಾದ್ಯಂತ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಮತ್ತು ಹಕ್ಕುಪತ್ರ ವಿತರಿಸುವ ಕಾರ್ಯವಾಗಬೇಕು. ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರೊಂದಿಗೆ ಜಂಟಿ ಸರ್ವೆ ನಡೆಸಿ ವರದಿ ನೀಡಬೇಕು. CSR ನಿಧಿಯಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣವಾಗುತ್ತಿದ್ದು 1 ವರ್ಷದೊಳಗೆ ಕಾಮಗಾರಿ ಪರಿಪೂರ್ಣ ಹೊಂದಲಿದೆ ಎಂದು ಕಟ್ಟಡ ದಾನಿಗಳು ಹೇಳಿದ್ದಾರೆ. ಅವರಿಗೆ ಗ್ರಾಮಸ್ಥರ ಮತ್ತು ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು. ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿದ್ರೆ ರಸ್ತೆದಾಗ್ಬೋದು, ಕುಡಿಯೋ ನೀರು ಎಲ್ಲಕ್ಕೂ ಒಂದು ಪರಿಹಾರ ಕಂಡಿದೆ. ನಾವಿಲ್ಲಿ ಮಾತಾಡೋ ಕೆಲಸ ಒಪ್ಪಿಸಿದ್ದೀನಿ ಶ್ರೀನಾಥ್ಗೌಡರಿಗೆ, ಈಗ ನೀವು ಒಪ್ಪಿಸಿದ್ದೀನಿ. ಈಗ ನಾನು ರಸ್ತೆ PWD ಇದ್ದೇ ಹೇಳೋದು, PWD ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಈ ರಸ್ತೆಗೆ ದುಡ್ಡು ಬೇಕು, ಇದನ್ನು ಶುರು ಮಾಡಿ ಯಾವುದಾದ್ರೂ ಒಂದು ಶುರು ಮಾಡಿ ಖರ್ಚಾಗ್ತದೆ. ಆದ್ದರಿಂದ ಒಂದು ಪಂಚಾಯಿತಿಯಲ್ಲಿ PWD ರೋಡ್, ಒಂದು ಪಂಚಾಯಿತಿ. ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಸಮಗ್ರ ಅಭಿವೃದ್ಧಿ ಯೋಜನೆಯಡಿ ನಿರ್ಮಾಣವಾಗಿರುವ ವಿವಿಧ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ SP ಮುನಿರಾಜ್, ಉಪಾಧ್ಯಕ್ಷೆ ಅನುರಾಧ ರಾಜಣ್ಣ, ಸದಸ್ಯರು PDO ಸಿದ್ದರಾಜು, ಕಾರ್ಯದರ್ಶಿ ಚಂದ್ರಶೇಖರ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಮುಂಬರುವ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಟಾಪ್ 10 ಸ್ಥಾನದಲ್ಲಿ ಕೋಲಾರ ಜಿಲ್ಲೆಯನ್ನು ನೋಡಲು ಉಪನ್ಯಾಸಕರ ಪ್ರಯತ್ನದಿಂದ ಚಿನ್ನದ ಜಿಲ್ಲೆ ಕೋಲಾರದ ವಿದ್ಯಾರ್ಥಿಗಳ ಸಾಧನೆಯಾಗಬೇಕು ಎಂದು DDPU ರಾಮಚಂದ್ರಪ್ಪ ಹೇಳಿದರು. ಹಾಗೆ
ಕೋಲಾರ ನಗರದ ನೂತನ ಸರ್ಕಾರಿ ಪಿಯು ಕಾಲೇಜಿನ ಸಾವಿತ್ರಿ ಬಾಪುಲೆ ವೇದಿಕೆಯಲ್ಲಿ ಅರ್ಥಶಾಸ್ತ್ರ ಅಧ್ಯಯನ ಕೇಂದ್ರದಿಂದ ನಡೆದ ದ್ವಿತೀಯ ಪಿಯುಸಿ ವಿಷಯಾಧಾರಿತ ಕಾರ್ಯಾಗಾರ ಮತ್ತು ಸಂವಾದ ಅರ್ಥಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಡಿಡಿಪಿಐ ರಾಮಚಂದ್ರಪ್ಪ ಮಾತನಾಡಿ, ಕಳೆದ ವರ್ಷದಲ್ಲಿ ಕೋಲಾರ ಜಿಲ್ಲೆ 14ನೇ ಸ್ಥಾನವನ್ನ ಗಳಿಸಿದ್ದು, ಮುಂದೆ ಜಿಲ್ಲೆಯನ್ನು ಟಾಪ್ 10ರಲ್ಲಿ ನೋಡುವ ಆಸೆಯಾಗಿದೆ ಎಂದರಲ್ಲದೆ ಇನ್ನು 5ನೇ ಸ್ಥಾನದಲ್ಲಿ ಕೋಲಾರ ಜಿಲ್ಲೆ ನಿಂತರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತದೆ ಎಂದರು. ಹಾಗಾಗಿ ನನ್ನ ಆಸೆ ಏನಪ್ಪ ಅಂದ್ರೆ ಏನು ಶೇಕಡ 70ರಷ್ಟು ರಿಸಲ್ಟ್ ಬಂದು 14ನೇ ಪ್ಲೇಸ್ಗೆ ನಾವು ಬಂದ್ವಿ ನಮ್ಮ ಕೋಲಾರ ಜಿಲ್ಲೆದು. ಈ ಸಾರಿ ಟಾಪ್ 10 ಅಲ್ಲಿ ನಮ್ಮ ಕೋಲಾರ ಜಿಲ್ಲೆ ಇರಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಟಾಪ್ 5 ಅಲ್ಲಿ ಬಂದ್ರೆ ಇನ್ನೂ ಖುಷಿ, ಟಾಪ್ 5 ಅಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ. ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿವಿ ಗೋಪಿನಾಥ್ ಮಾತನಾಡಿ, ದೇಶದಲ್ಲಿ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿರುವ ರೀತಿಯಲ್ಲಿ ಸರ್ಕಾರಗಳ ಆರ್ಥಿಕ ನಿರ್ವಹಣೆಯು ಅಶಿಸ್ತಿಗೆ ಒಳಗಾಗಿದೆ. ಇದು ದೇಶದ ಅರ್ಥವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ಆತಂಕ ಉಂಟು ಮಾಡುವ ಮೊದಲು ಸರ್ಕಾರಗಳು ರಾಜಕೀಯ ಕಾರಣಗಳಿಗಾಗಿ ಸಾರ್ವಜನಿಕರ ಹಣದ ಸರ್ಕಾರಿ ಬೊಕ್ಕಸವನ್ನು ಮನಸ್ಸು ಇಚ್ಛೆ ಬಳಸಿಕೊಳ್ಳುವುದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ಭಾರತದ ಆರ್ಥಿಕ ಪರಿಸ್ಥಿತಿ ಹೋಟೆಲಿನ ಅರ್ಥಶಾಸ್ತ್ರದಿಂದ ಹಿಡಿದು ಅಡುಗೆ ಮನೆಯಲ್ಲಿರುವಂತಹ ಸಾಸಿವೆ ಡಬ್ಬದವರೆಗೂ ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿ ಹಾಸುಹೊಕ್ಕಾಗಿದೆ. ಏನು ನಿರಕ್ಷರ ಕುಕ್ಷಿ ಒಬ್ಬ ಮಹಿಳೆ ಸಾಸಿವೆ ಡಬ್ಬದಲ್ಲಿರುವಂತಹ ದುಡ್ಡಿನ ಮೂಲಕ ಖಜಾನೆಯ ಮೂಲಕ ತನ್ನ ಸಂಸಾರದ ಮಗುವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಆರ್ಥಿಕ ತಜ್ಞರು ಅಂತ ಹೇಳ್ಕೊಳ್ಳುವಂಥವರು ನಮ್ಮ ರಾಜ್ಯದ ದೇಶದ ಬಜೆಟ್ಗಳನ್ನು ನಾವು ನಡೆಸ್ತಾ ಇರುವಂಥದ್ದನ್ನು ನೋಡಿದ್ರೆ ಆತಂಕ ಆಗುತ್ತೆ. ಈ ದೇಶ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ಉಪನ್ಯಾಸಕರಾದ ಡಾಕ್ಟರ್ ಎನ್ ಬೋಡಿರೆಡ್ಡಿ, ಕೆ ಆನಂದಕುಮಾರ್, ಎಚ್ಆರ್ ಶಂಕರಪ್ಪ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಉಪನ್ಯಾಸ ನೀಡಿದ್ರು. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ಜೈರಾಮ್, ಜಿ ನೌಷದ್ ಅಲಿ, ಶ್ರೀನಿವಾಸ ರೆಡ್ಡಿ, ಉಪನ್ಯಾಸಕ ಎನ್ ರಾಮಮೂರ್ತಿ, ಉಪನ್ಯಾಸಕ ಶ್ರೀನಿವಾಸಯ್ಯ, ಗೌರವಾಧ್ಯಕ್ಷ ಪಿಎಸ್ ಮುನಿರತ್ನಂ, ಎಂ ಬಾಲಕೃಷ್ಣ ಮತ್ತಿತರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ವಿವೇಕಾನಂದರ ಪ್ರಕಾರ ವಿದ್ಯೆ ಎಂದರೆ ಮನುಷ್ಯನಲ್ಲಿ ಆಗಲೇ ಅಂತರ್ಗತವಾಗಿರುವ ಪರಿಪೂರ್ಣತೆಯನ್ನು ವ್ಯಕ್ತಗೊಳಿಸುವುದೇ ವಿದ್ಯಾಭ್ಯಾಸ. ಜ್ಞಾನ ಮಾನವನಿಗೆ ಸ್ವಾಭಾವಿಕವಾದದ್ದು. ಯಾವ ಜ್ಞಾನವೂ ಹೊರಗಿನಿಂದ ಬರುವುದಿಲ್ಲ, ಎಲ್ಲವೂ ಆಗಲೇ ಅಂತರ್ಗತವಾಗಿದೆ ಎಂದು ಡಾಕ್ಟರ್ ಕೆವಿ ಪ್ರಕಾಶ್ ಅಭಿಪ್ರಾಯಪಟ್ಟರು. ಗೌರಿಬಿದನೂರು ನಗರದ ಮುನೇಶ್ವರ ಬಡಾವಣೆಯ ತೀರ್ಥಶಾಲೆಯಲ್ಲಿ ಆಧ್ಯಾತ್ಮಿಕ ಅಪರಂಜಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆವಿ ಪ್ರಕಾಶ್ ಮಾತನಾಡಿ, ವಿವೇಕಾನಂದರು ಉದಾತ್ತ ಚಿಂತನೆ ಮತ್ತು ಸರಳ ಬದುಕಿಗೆ ನಿದರ್ಶನವಾಗಿದ್ದರು. ವಿವೇಕಾನಂದರ ಸಾಹಿತ್ಯವನ್ನು ಓದಿ ನಾವು ದೇಶಪ್ರೇಮ, ಧೈರ್ಯ, ಆತ್ಮವಿಶ್ವಾಸದಿಂದ ಬಲಿಷ್ಠ ಭಾರತ ಕಟ್ಟಬೇಕು ಮತ್ತು ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ಗೀತಾ ವಿದ್ಯಾಸಂಸ್ಥೆಯಲ್ಲಿ ವಿಶ್ವವಿಜೇತ ಆಧ್ಯಾತ್ಮಿಕ ಅಪರಂಜಿ, ಆಧ್ಯಾತ್ಮಿಕ ಮೇರು ಪರ್ವತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು 1984ರಲ್ಲಿ ಭಾರತ ಸರ್ಕಾರ ತೀರ್ಮಾನ ಮಾಡಿದಂಗೆ ಇವತ್ತು ರಾಷ್ಟ್ರೀಯ ಯುವ ದಿನ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಪೋಷಕರಲ್ಲಿ ಮತ್ತು ಯುವಕರಲ್ಲಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಅವರ ಒಂದು ವಿಚಾರಗಳನ್ನು, ಅವರ ಆಧ್ಯಾತ್ಮಿಕ ಒಂದು ಉದ್ದೇಶ ಏನಿತ್ತು ಆ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಪೋಷಕರಿಗೆ ಮತ್ತು ಯುವಕರಿಗೆ ತಿಳಿಸಬೇಕು. ಮತ್ತು ಸ್ವಾಮಿ ವಿವೇಕಾನಂದರು ಹೇಳಿದಂಗೆ ದರಿದ್ರ ದೇವೋಭವ ಅಂದರೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ನಮಗೆಲ್ಲ ಗೊತ್ತಿದ್ದಂಗೆ ಬಡತನವನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಯುವ ಶಕ್ತಿ ಮುಂದಕ್ಕೆ ಬಂದು ಉತ್ಸಾಹದಿಂದ ಕಾಯಕ ಶಕ್ತಿಯಲ್ಲಿ ಅಂದರೆ ಕೆಲಸ ನಿರ್ವಹಿಸಬೇಕು ಅಂತ. ಅಂದರೆ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಜೀವನದ ಪಯಣ ಕುರಿತಂತೆ 40 ಚಿತ್ರಪಟಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಶಾಲೆಯ ಪುಟಾಣಿಗಳ ವಿವೇಕಾನಂದರ ವೇಷಭೂಷಣಗಳು ಪೋಷಕರ ಗಮನ ಸೆಳೆದವು. ಶಾಲೆಯ ಶಿಕ್ಷಕಿಯರಾದ ಮುಖ್ಯ ಶಿಕ್ಷಕಿ ಎಂ ಶೋಭಾ, ಭಾರ್ಗವಿ, ಹೇಮಲತಾ, ಸಂಧ್ಯಾ ಮತ್ತು ಚಂದ್ರಮ್ಮ ಉಪಸ್ಥಿತರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಇಂದು ಸ್ವಾಮಿ ವಿವೇಕಾನಂದ ಜಯಂತಿಯನ್ನೇ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತಿದ್ದು, ಭಾರತೀಯ ರೆಡ್ ಕ್ರಾಸ್ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೈಜೋಡಿಸಿ ಬೃಹತ್ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು.
ರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಶಾಲೆ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆ ಜೊತೆಗೆ ಹಲವು ಸಂಘ ಸಂಸ್ಥೆಗಳ ಸಹಕಾರದಿಂದ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಹಳೆ ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಎಸ್ಜೆಸಿಐಟಿ ಕಾಲೇಜುಗಳಿಂದ 600ಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು. ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿ ರವೀಂದ್ರ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಜಯಂತಿಯನ್ನೇ ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಸ್ವಾಮಿ ವಿವೇಕಾನಂದರ ವಾಣಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬಂತೆ ಯುವಕರು ರಕ್ತದಾನಕ್ಕೆ ಮುಂದಾಗಬೇಕು. ಒಬ್ಬರು ಕೊಡೋ ರಕ್ತ ಇಬ್ಬರ ಜೀವ ಉಳಿಸುತ್ತದೆ. ತುರ್ತು ಸಂದರ್ಭದಲ್ಲಿ ರಕ್ತ ಬೇಕಾಗುತ್ತದೆ. ರಕ್ತವನ್ನ ತಯಾರು ಮಾಡಲು ಸಾಧ್ಯವಿಲ್ಲ. ಆರೋಗ್ಯವಂತ ಯುವಕರಿಂದ ಮಾತ್ರವೇ ರಕ್ತ ಕೊಡಲು ಸಾಧ್ಯ. ಮೂಢನಂಬಿಕೆಗಳನ್ನ ಬದಿಗೊತ್ತಿ ರಕ್ತ ಕೊಡಲು ಮುಂದಾಗಿ ಎಂದು ಕರೆ ನೀಡಿದ್ರು. ಆ ನಿಮಿತ್ತ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಕರೆಯನ್ನು ಕೊಟ್ಟಿದ್ದು. ಸುಮಾರು 1500 ಯೂನಿಟ್ ಬ್ಲಡ್ಡನ್ನು ನಾವು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇತ್ತು. ಹಾಗಾಗಿ ರಾಷ್ಟ್ರೀಯ ಯುವ ದಿನದಂದು ಸ್ವಾಮಿ ವಿವೇಕಾನಂದರವರ ಜಯಂತಿಯೊಂದೇ ಎಲ್ಲ ಯುವಕರಿಗೂ ಕೂಡ ಇದು ಸ್ಫೂರ್ತಿ ಆಗಬೇಕು, ಪ್ರೇರಣೆ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಆ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರನ್ನ ಕರೆಸಿಬಿಟ್ಟು ಸುಮಾರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಮಾಡಿದ್ದೀವಿ. ಇಂಡೋರ್ ಸ್ಟೇಡಿಯಮಲ್ಲಿ ಮಾಡಿದ್ದೀವಿ, ಹಾಗೆಯೇ ಇಲ್ಲಿ ಓಲ್ಡ್ ಹಾಸ್ಪಿಟಲಲ್ಲಿ ಮಾಡಿದ್ದೀವಿ, ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಮಾಡಿದ್ದೀವಿ. ಹೀಗೆ ಎಲ್ಲ ವಿವಿಧ ಕಾಲೇಜಲ್ಲಿ ಕೂಡ ನಾವು ರಕ್ತದಾನ ಶಿಬಿರವನ್ನು ಮಾಡಿದ್ದೀವಿ. ಇವತ್ತು ನಾವು ಕೂಡ ಖುದ್ದು ಭೇಟಿ ಮಾಡಿದ್ದೀವಿ. ಎಲ್ಲ ಯುವಕರು ಕೂಡ ಸ್ಫೂರ್ತಿಯಿಂದ ಸ್ವಪ್ರೇರಣೆಯಿಂದ ಬಂದು ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ. ಈ ರಕ್ತದಾನ ಹಲವಾರು ಜೀವಗಳನ್ನು, ಅಮೂಲ್ಯವಾಗಿರ್ತಕ್ಕಂಥ ಜೀವಗಳನ್ನು ಉಳಿಸಲಿಕ್ಕೆ ಇವರು ಏನು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ತುಂಬಾ ಸಹಕಾರಿಯಾಗಿದೆ. ಈ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ರೆಡ್ ಕ್ರಾಸ್ ಉಪಾಧ್ಯಕ್ಷ ಕೋಡಿರಂಗಪ್ಪ, ಖಜಾಂಚಿ ಎಂ ಜಯರಾಮ್, ಜಿಲ್ಲಾಸ್ಪತ್ರೆ ಡಿಎಸ್ ಡಾಕ್ಟರ್ ಮಂಜುಳಾ ಹಾಗೂ ರೆಡ್ ಕ್ರಾಸ್ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಸ್ತೆಯಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ. ಕಾರು ಚಾಲಕರು ಸೀಟ್ ಬೆಲ್ಟ್ ಹಾಕೋದನ್ನ ಮರೆಯಬೇಡಿ. ರೋಡ್ ಹಂಪ್ಸ್ ಇರುವ ಕಡೆ ನಿಧಾನವಾಗಿ ಚಲಿಸಿ. ಸಿಗ್ನಲ್ ದಾಟಿ ಅಪಘಾತಗಳಿಗೆ ಗುರಿಯಾಗಬೇಡಿ. ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲಿಸಿ ಸುರಕ್ಷಿತವಾದ ಜೀವನ ನಡೆಸಿ ಎಂದು ವಾಹನ ಚಾಲಕರಿಗೆ ಎಸ್ಪಿ ನಾಗೇಶ್ ಕರೆ ನೀಡಿದ್ರು. ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸಮಾಜ ಸೇವಕ ಹೆಲ್ಮೆಟ್ ರಾಮಣ್ಣ ಹಾಗೂ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿಂದು ರಸ್ತೆ ಸುರಕ್ಷತಾ ಜಾಥಾ ಹಾಗೂ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಎಸ್ಪಿ ನಾಗೇಶ್ ಹಾಗೂ ಸಮಾಜ ಸೇವಕ ಹೋಟೆಲ್ ರಾಮಣ್ಣ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದ್ರು. ಪ್ರತಿಯೊಂದು ವರ್ಷನೂ ನಾನು ಸುಮಾರು ವರ್ಷದಿಂದ ನಾನು ಹೆಲ್ಮೆಟ್ ಕೊಡ್ಕೊಂತ ಇದ್ದೀನಿ. ನಮ್ಮ ನಾಗರಿಕರಲ್ಲಿ ನಮ್ಮ ಪೊಲೀಸರು ಎಷ್ಟು ಹೇಳಿದ್ರು ಯಾರೂ ಹೆಲ್ಮೆಟ್ ಹಾಕೊಂಡಿರೋ ಬರಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ, ನೀವು ಹೆಲ್ಮೆಟ್ ಹಾಕೊಳ್ಳಿ, ನಿಮ್ಮ ಮನೆ ಉಳಿಸ್ಕೊಳ್ರಿ, ನೀವು ಉಳಿರಿ. ಬಿಬಿ ರಸ್ತೆಯುದ್ದಕ್ಕೂ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿದ ನಂತರ ಶಿಡ್ಲಘಟ್ಟ ವೃತ್ತದಲ್ಲಿ ದ್ವಿಚಕ್ರ ವಾಹನ ಚಾಲಕರಿಗೆ ಉಚಿತ ಹೆಲ್ಮೆಟ್ ವಿತರಿಸಿ ಮಾತನಾಡಿದ ಜಿಲ್ಲಾ ರಕ್ಷಣಾಧಿಕಾರಿ ನಾಗೇಶ್, ರಸ್ತೆ ನಿಯಮಗಳನ್ನು ಪಾಲಿಸಿದ್ರೆ ಅಪಘಾತಗಳು ಕಡಿಮೆಯಾಗುತ್ತವೆ. ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಚಲಿಸಬೇಕು. ಚಾಲನಾ ಪರವಾನಗಿ, ಇನ್ಶೂರೆನ್ಸ್ ಮಾಡಿಸಿರಬೇಕು. ಆಗ ನಿಮ್ಮ ಸಂಚಾರ ಸುಗಮವಾಗಿರುತ್ತದೆ ಎಂದರು. ಆದ್ದರಿಂದ ಈ ಮೂಲಕ ಎಲ್ಲ ಸಾರ್ವಜನಿಕರಲ್ಲೂ ನಾನು ಕೇಳ್ಕೊಳ್ಳೋದೇನಂತಂದರೆ, ಸಂಚಾರ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಿ, ಸುರಕ್ಷತಾ ನಿಯಮಗಳನ್ನ ಪಾಲನೆ ಮಾಡಿ, ಹೆಲ್ಮೆಟನ್ನು ಧರಿಸಿ, ಕಾರಲ್ಲಿ ಹೋಗಬೇಕಾದ್ರೆ ಸೀಟ್ ಬೆಲ್ಟನ್ನು ಧರಿಸಿ, ನಿಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿ. ನಿಮ್ಮ ಕುಟುಂಬದವರು ಅನಾಥರಾಗುವಂಥ ಪ್ರಸಂಗಗಳು ಆಗದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ತೇನೆ. ಈ ವೇಳೆ ಪೊಲೀಸ್ ಇಲಾಖೆ ರಾಮಣ್ಣನವರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಕಾಶಿಂ ರವರು, ಡಿವೈಎಸ್ಪಿ ಶಿವಕುಮಾರ್, ವಕೀಲರು ಹಾಗೂ ನಗರಸಭಾ ಸದಸ್ಯ ಮಠಮಪ್ಪ ಆರ್ ಹೆನ್ರಿ ಪ್ರಸನ್ನ, ಕೆಎಸ್ ನಾರಾಯಣಸ್ವಾಮಿ, ಆಟೋ ಚಾಲಕರ ಸಂಘ ಕಾರ್ಯದರ್ಶಿ ಖಲೀಲ್ ಮತ್ತಿತರರು ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಾಗಬೇಕಾದ್ರೆ ಆಯಾ ಪಂಚಾಯಿತಿಗಳ ಬಿಲ್ ಕಲೆಕ್ಟರ್ಗಳೇ ಕಾರಣ. ಅವರನ್ನ ಪಂಚಾಯಿತಿ ಪಿಲ್ಲರ್ಗಳೆಂದು ಕರೆದರೂ ತಪ್ಪಾಗಲಾರದು. ನಿಮ್ಮ ಕರ್ತವ್ಯ ನಿಷ್ಠೆ ಮಾದರಿ ಪಂಚಾಯಿತಿಗಳ ನಿರ್ಮಾಣಕ್ಕೆ ಕಾರಣ. ಯಾವುದೇ ಮುಲಾಜಿಗೆ ಒಳಗಾಗಿ ನಿಮ್ಮ ಹೆಸರು ಹಾಳು ಮಾಡಿಕೊಳ್ಳಬೇಡಿ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ನಿಟ್ಟಾಲಿ ಕರೆ ನೀಡಿದ್ರು.
ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ಸ್ ಸಂಘ ಜಿಲ್ಲಾ ಶಾಖೆಯಿಂದ 2024ನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನ ಸಿಇಒ ಪ್ರಕಾಶ್ ನೆಟಾಲಿ, ಉಪಕಾರ್ಯದರ್ಶಿ ಎನ್ ಭಾಸ್ಕರ್, ರಾಜ್ಯಾಧ್ಯಕ್ಷ ಲಿಂಗೇಶ್, ಯೋಜನಾ ನಿರ್ದೇಶಕ ಈಶ್ವರಪ್ಪ, ಮುಖ್ಯ ಯೋಜನಾ ವ್ಯವಸ್ಥಾಪಕಿ ಧನು ರೇಣುಕಾ, ಜಿಲ್ಲಾಧ್ಯಕ್ಷ ರವಿಕುಮಾರ್ ಬಿಡುಗಡೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಿಇಒ ಪ್ರಕಾಶ್ ನೆಟಾಲಿ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತಿಗಳೇ ಗ್ರಾಮಗಳಿಗೆ ಮೊದಲ ವಿಧಾನಸೌಧವಿದ್ದಂತ. ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಯಲ್ಲಿ ಬಿಲ್ ಕಲೆಕ್ಟರ್ಗಳೇ ಪಿಲ್ಲರ್ಗಳು. ನೀವು ನಿಮ್ಮ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡಬೇಡಿ. ನಿಮ್ಮ ಮೇಲಾಧಿಕಾರಿಯ ಸ್ವಾಮಿ ನಿಷ್ಠೆಗೂ ಅಥವಾ ಅಧ್ಯಕ್ಷರ ಮುಲಾಜಿಗೂ ಮರುಳಾಗಿ ಪಂಚಾಯತ್ ರಾಜ್ ನಿಯಮಗಳ ಉಲ್ಲಂಘನೆಗೆ ಅವಕಾಶ ಮಾಡಿಕೊಡಬೇಡಿ ಎಂದು ಕರೆ ನೀಡಿದ್ರು. ತಮಗೆ ಅಲ್ಲಿಯ ಪಂಚಾಯತಿಯಲ್ಲಿ ಆಹ್ವಾನಗಳ ಬಗ್ಗೆ ಮತ್ತು ಅಲ್ಲಿ ಬೆಳೀತಿರುವಂಥ ಮತ್ತು ಯಾವುದು ಸತ್ಯ ಅನ್ನೋದು ಅಸತ್ಯ ಅನ್ನೋದ್ರ ಬಗ್ಗೆ ನಾವು ಬಂದಾಗ ಹೋಗುವಂಥ ಅಧಿಕಾರಿಗಳಿಗಿಂತ ಅಥವಾ ಚೆನ್ನಾಗಿ ಅರ್ಥಕೊಂಡಿರ್ತೀರ ಮತ್ತು ಅದು ವಾಸ್ತವಿಕ ಮತ್ತು ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆಯೂ ಸಹ ನಮ್ಗೆ ಅರಿವಿರುತ್ತದೆ. ಆದಾಗ್ಯೂ ಸಹ ಎಷ್ಟೊಂದು ಕೆಲಸಗಳು ನಮಗೆ ತಪ್ಪಾಗಿ ಹೋಗ್ತವೆ. ಕಾರಣ ತಮಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ನನ್ನ ವಿವಿಧ ಇಲಾಖೆಗಳು ಮತ್ತು ನನ್ನ ವಿವಿಧ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಅಂತ ನಮ್ಗೆ ಏನು ಹೇಳ್ಬೇಕಂತಂದ್ರೆ, ಡೇ ಬೈ ಡೇ ದಿನಕ್ಕೆ ದಿನಕ್ಕೆ ಪರಿಸ್ಥಿತಿಯು ಮೊದಲಿನ ಥರ ಇಲ್ಲ. ನಿಮ್ಮನ್ನು ಯಾರು ಕಾಪಾಡಲಿಕ್ಕೆ ಯಾರು ಇರಲ್ಲ. ಹಾಗಾಗಿ ತಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ಚಾಚು ತಪ್ಪದೆ ತಮ್ಮ ಸೇಫ್ಟಿಗಾಗಿ ಕೆಲಸ ಮಾಡಬೇಕು. ನಾನೀಗ ಸಿಇಒ ಇದ್ದೀನಿ, ನನಗೊಂದೇನೋ ಆಗಬೇಕಾಗಿರ್ತದೆ, ನಾನು ಮೇಲೆ ಒತ್ತಡ ಆಗ್ತೀನಿ, ಅಥವಾ ನೀವು ಸ್ವಾಮಿ ನಿಷ್ಠೆಗೋಸ್ಕರ ಯಾವುದೋ ಒಂದು ತಪ್ಪು ಕೆಲಸವನ್ನು ಮಾಡಿದರೆ ಆ ತಪ್ಪು ಆದಾಗ ಸಿಕ್ಕಾಕೊಂಡ್ಬಿಡೋದು ನೀವೇ. ಅವಾಗ ನಾನು ನಿಮ್ಮ ಶ್ರೀರಕ್ಷೆಗೆ ಬರಲ್ಲ. ಅದು ಕೆಲಸ ಮಾಡಿಸ್ಕೋಬೇಕಾದ್ರೆ ಏನೋ ಹಿಂಗಿದೆಯಾ, ವೆರಿ ಗುಡ್ ವೆರಿ ಬ್ಯಾಡ್ ಎಲ್ಲ ಮಾತಾಡ್ಕೊಂಡು ಹೋಗ್ತೀವಿ. ಆದರೆ ಸಮಸ್ಯೆ ಆದಾಗೆ ನಿಮ್ಮ ಸಹಾಯಕ್ಕೆ ನನಗೂ ಬರೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವುದು ಸರಿಯೋ ಅದನ್ನೇ ಮಾಡಲಿಕ್ಕೆ ಪ್ರಯತ್ನಿಸಿ, ತಪ್ಪುಗಳನ್ನು ಮಾಡಲಿಕ್ಕೆ. ವೇದಿಕೆಯಲ್ಲಿ ಕರ್ನಾಟಕ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಸಂಘದ ರಾಜ್ಯಾಧ್ಯಕ್ಷ ಲಿಂಗೇಶ್, ಗೌರವಾಧ್ಯಕ್ಷ ಮಂಜುನಾಥ್, ಸಹ ಕಾರ್ಯದರ್ಶಿ ಎಂಡಿ ನಾರಾಯಣ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸ್ವಾಮಿ ವಿವೇಕಾನಂದರ ಸಂದೇಶಗಳಲ್ಲಿ ಭೌತಿಕವಾದಕ್ಕಿಂತಲೂ ಮಾನವತಾವಾದವೇ ಪ್ರಮುಖವಾಗಿದೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರ ಪ್ರೇಮದ ಪ್ರತೀಕ ಎಂದು ಚೇಳೂರು ಕಿಶೋರ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಸಿಬಿ ಜಯರಾಮರೆಡ್ಡಿ ಚೇಳೂರಿನ ಕಿಶೋರ್ ವಿದ್ಯಾಸಂಸ್ಥೆಯಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಜಯಂತಿ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಆಕ್ಸ್ಫರ್ಡ್ ಶಾಲೆಯ ಪ್ರಾಂಶುಪಾಲೆ ಮಂಜುಳಾ ರಮೇಶ್ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಕಿಶೋರ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಬಿಆರ್ ಜಯರಾಮ್, ಮುಖ್ಯ ಶಿಕ್ಷಕರಾದ ಸಿಎ ನಾಗರಾಜ್, ಎನ್ ಅಶ್ವಥ್ ಮತ್ತಿತರರು ಹಾಜರಿದ್ದರು. ಗೌರಿಬಿದನೂರು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಗಣರಾಜ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ಭಾಗವಹಿಸಿ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲರಿಗೂ ಸಮಪಾಲು ಸಮಬಾಳು ಎಂಬ ನಾಣ್ಣುಡಿಯನ್ನು ನಾವು ಸಕಾರಗೊಳಿಸಬೇಕಿದೆ.
ಈ ಬಾರಿ ಗಣರಾಜ್ಯೋತ್ಸವವನ್ನು ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು, ಇನ್ನಿತರೆ ಸೇವೆ ಸಂಘಗಳ ಸಹಯೋಜನೆಯೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ಅವರು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನ ಮಾಡಲಾಗುವುದು ಎಂದರು. ಇದೇ ವೇಳೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಉತ್ತರ ಪಿನಾಕಿನಿ ನದಿ ಪಾತ್ರವನ್ನು ಸ್ವಚ್ಛಗೊಳಿಸುವಂತೆ ನೀಡಿದ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಎಲ್ಲ ರೈತ ಮುಖಂಡರು ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಪಿನಾಕಿನಿ ನದಿ ಭಾಗದ 2 ಕಡೆ ಗಿಡ ಗಂಟೆಗಳನ್ನು ತೆರವುಗೊಳಿಸಿ ನದಿ ಪಾತ್ರವನ್ನು ಸ್ವಚ್ಛ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತೆ ಎಂಡಿ ಗೀತಾ, ಬಿಇಒ ಶ್ರೀನಿವಾಸಮೂರ್ತಿ, ಕನ್ನಡ ಪರ ಸಂಘಟನೆಗಳು, ರೈತ ಮುಖಂಡರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ಶನಿವಾರ ಬೃಹತ್ ಉದ್ಯೋಗ ಮೇಳಕ್ಕೆ ಸಿದ್ಧತೆ. 130ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ. ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಆಯೋಜನೆ. ನಾನು ಯಾವುದೇ ಹಗರಣ ಮಾಡಿಲ್ಲ, ವಿರೋಧ ಪಕ್ಷದವರಿಂದ ಇಡಿ ದುರುಪಯೋಗವಾಗಿದೆ. ಕೋಚಿಮುಲ್ ಅಧ್ಯಕ್ಷ ಶಾಸಕ ಕೆವೈ ನಂಜೇಗೌಡ. ಬ್ರಾಂಡೆಡ್ ಕಂಪನಿ ಹೆಸರಲ್ಲಿ ನಕಲಿ ಮಾಲು ಮಾರಾಟ. ಬಯಲುಸೀಮೆ ಜಿಲ್ಲೆಗಳಲ್ಲಿ ಮಾರಾಟ ಮಾಡುತ್ತಿದ್ದ ದೊಡ್ಡ ಜಾಲವನ್ನು ಭೇದಿಸಿದ ಪೊಲೀಸರು. ಮಧ್ಯಾಹ್ನದ ಊಟ ಸೇವಿಸಿ ವಿದ್ಯಾರ್ಥಿ ನಿಲಯದಲ್ಲಿ ಉಳಿದುಕೊಂಡಿದ್ದ ವಿದ್ಯಾರ್ಥಿಗಳು ಅಸ್ವಸ್ಥ. ಕೊಳೆತ ಮೊಟ್ಟೆ ಸೇವನೆಯೇ ಕಾರಣ ಎಂದು ಗಂಭೀರ ಆರೋಪ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.